ಪರ್ವತವನ್ನ ಎತ್ತಿದ್ರೆ ಇಂದ್ರನ ಮೊದಲನೇ ಶತ್ರು ತಯಾರಾದಂತೆ. ಯಾರು ಇಂದ್ರನ ಮೊದಲನೇ ಶತ್ರು? ಪರ್ವತ ಇಂದ್ರನೇ ಮೊದಲನೇ ಶತ್ರು. ಯಾಕೆ? ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತಂತೆ. ಪುರಾಣಗಳು ಹೇಳುವಾಗ ಪರ್ವತಗಳಿಗೆಲ್ಲ ಒಳ್ಳೆ ರೆಕ್ಕೆ ಅಂತೆ. ಎಂಥ ರೆಕ್ಕೆಗಳು ಅಂದ್ರೆ ಅವುಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಹಾರಿ ಹೋಗಿ ಕೂತ್ಕೊಳ್ಳೋ ವ್ಯವಸ್ಥೆ ಇತ್ತಂತೆ. ಈಗ ಇಂದ್ರದೇವರು ಮಾಡಿದ ಒಳ್ಳೆ ಉಪಕಾರ. ಇಲ್ಲಾಂದ್ರೆ ಎಲ್ಲಿ ಬೇಕಲ್ಲಿ ಹಾರಿ ಕೂತ್ಕೊಂಡಿದ್ರೆ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು ನೋಡ್ರಿ. ನಾವೆಲ್ಲೋ ಹೊಂಟಿರೋಣ, ಮೇಲೆ ಪರ್ವತ ಬಂದು ಕೂಡ್ಲೆ ನಿನ್ ಮೇಲೆ ಎಂತ ಕೂತ್ ಬಿಟ್ರೆ, ಯಾರು ಆಜು ಬಾಜು ಇದ್ದವ್ರು ಕೂತ್ರೆ ಕಷ್ಟ ಆಗಿರ್ತದೆ, ನಮ್ಗೆ ಹೇಳಲಿಕ್ಕೆ ಆಗ್ತಿರಂಗಿಲ್ಲ. ಇನ್ನು ಆ ಪರ್ವತನೇ ಕೂತ್ ಬಿಟ್ರೆ ಪರಿಸ್ಥಿತಿ ಏನಾಗಬೇಡ. ಅಂಥದ್ದು ಹಾರ್ತಾ ಹಾರ್ತಾ ಎಲ್ಲಿ ಬೇಕಲ್ಲಿ ಹೋಗಿದ್ದಿದ್ರೆ ವಾಸ್ತವಿಕವಾಗಿ ಹಾಗಾಗ್ಲಿಲ್ಲ. ಹಿರಣ್ಯಾಕ್ಷ ಇದ್ದ ನೋಡ್ರಿ ಹಿಂದಕ್ಕೆ, ಹಿರಣ್ಯಕಶಿಪುನ ತಮ್ಮ. ಆ ಹಿರಣ್ಯಾಕ್ಷನಿಗೆ ಈ ಪರ್ವತಗಳೆಲ್ಲ ಹೆಲ್ಪ್ ಮಾಡಿದವಂತೆ. ಏನು? ಭೂಮಿಯನ್ನು ಅವನು ಹೊತ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಿದವಂತವೆಲ್ಲ. ತಾವು ಮೇಲೆ ಹಾರಿ ಆ ಭೂಮಿಯನ್ನು ಅವನು ಕಳಚಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕೆ ಇಂದ್ರನಿಗೆ ಸಿಟ್ಟು ಬಂದು ಆ ಪರ್ವತದ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ತಾ ಬಂದ್ರಂತೆ. ಹಾಗಾಗಿ ಇಂದ್ರದೇವರಿಗೂ ಪರ್ವತಕ್ಕೂ ಮೊದಲೇ ಶತ್ರುತ್ವ ಬಂದಿದೆ. ಇಂದ್ರದೇವರಿಗೆ ಕೃಷ್ಣನ ಮೇಲೆ ದಾಳಿ ಮಾಡಿದ್ದಾರೆ. ಏನ್ ಮಾಡೋದು ಅಂದ್ರೆ, ಮಳೆ ಸುರಿಸ್ತೀಯಲ್ಲ, ಹಾಗಾದ್ರೆ ನಿನ್ನ ಮೊದಲನೇ ಶತ್ರು ಯಾರು? ಪರ್ವತ. ಅವನನ್ನೇ ಎತ್ತಿ ಹಿಡಿತೇನೆ ನೀನು ಮುಂದೆ ಅಂತ ಅವನನ್ನ ಎತ್ತಿ ಹಿಡಿದು ಅವನಿಗೂ ಜಗಳ ಹಾಕಿದ್ದಾರೆ.